ಚಿನ್ನದ ದರಗಳು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಇಂದಿನ ಮಾಹಿತಿಯಂತೆ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 16,168 ರೂಪಾಯಿ ಆಗಿದ್ದು, 22 ಕ್ಯಾರೆಟ್ ಚಿನ್ನದ ದರ 14,820 ಆಗಿದೆ. ಅದೇ ರೀತಿ 18 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 12,126 ರೂಪಾಯಿ ಲಭ್ಯವಿದೆ. ಇದೇ ವೇಳೆ ಬೆಳ್ಳಿಯ ದರ ಪ್ರತಿ ಗ್ರಾಮ್ಗೆ 285 ಆಗಿದ್ದು, ಪ್ರತಿ ಕಿಲೋಗ್ರಾಮ್ಗೆ 2,85,000 ರೂಪಾಯಿ ಆಗಿದೆ. ಬೆಂಗಳೂರು ನಗರದಲ್ಲಿ ಚಿನ್ನದ ಮಾರುಕಟ್ಟೆ ಸದಾ ಚುರುಕಾಗಿ ನಡೆಯುತ್ತಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆ, ಮಧ್ಯಮ ವರ್ಗದ ಆದಾಯದ ಏರಿಕೆ ಹಾಗೂ ಹಬ್ಬ, ಮದುವೆ ಕಾಲಗಳಲ್ಲಿ ಹೆಚ್ಚುವರಿ ಬೇಡಿಕೆ ಇವೆಲ್ಲವೂ ಚಿನ್ನದ ಖರೀದಿಯನ್ನು ಉತ್ತೇಜಿಸಿದೆ. ಈ ವರ್ಷವೂ ಚಿನ್ನಕ್ಕೆ ಉತ್ತಮ ಬೇಡಿಕೆ ಕಂಡು ಬಂದಿದೆ ಎಂದು ವ್ಯಾಪಾರಿಗಳು ಹೇಳ್ತಿದ್ದಾರೆ. ಚಿನ್ನದ ದರವನ್ನ ಪ್ರಭಾವಿಸುವ ಮುಖ್ಯ 2 ಅಂಶಗಳು ಏನಂದ್ರೆ ದೇಶೀಯ ಬೇಡಿಕೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಿತಿ, ಜಾಗತಿಕ ಮಟ್ಟದಲ್ಲಿ ಡಾಲರ್ ಮೌಲ್ಯ, ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿದರ ನೀತಿಗಳು, ಮಧ್ಯಪೂರ್ವದ ರಾಜಕೀಯ ಉದ್ವಿಗ್ನತೆ ಹಾಗೂ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಇವೆಲ್ಲವೂ ಚಿನ್ನದ ದರದ ಏರಿಳಿತವನ್ನ ಕಾಣಲು ಮುಖ್ಯ ಕಾರಣ. ಭಾರತೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಡಾಲರ್ ವಿನಿಮಯ ದರ, ಆಮದು ಸುಂಕ ಹಾಗೂ ಜಿಎಸ್ಟಿ ಕೂಡ ದರವನ್ನ ನೇರವಾಗಿ ಪ್ರಭಾವಿಸುತ್ತವೆ. ರೂಪಾಯಿ ದುರ್ಬಲವಾದರೆ ಆಮದು ವೆಚ್ಚ ಹೆಚ್ಚಾಗಿ ಚಿನ್ನದ ಬೆಲೆ ಏರಲು ಸಾಧ್ಯವಿದೆ. ಬೆಂಗಳೂರಿನಲ್ಲಿ ಹಾಗೆ ಇತ್ತೀಚೆಗೆ ಎಲ್ಲಾ ಕಡೆ ಮದುವೆ ಸೀಸನ್, ಹಬ್ಬಗಳು ಹಾಗೂ ಹೂಡಿಕೆ ದೃಷ್ಟಿಯಿಂದ ಚಿನ್ನದ ಖರೀದಿ ಹೆಚ್ಚಾಗಿದೆ. ಚಿನ್ನವನ್ನ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಿ ಹೆಚ್ಚಿನವರು ಚಿನ್ನದ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಂಡು ಬಂದಾಗ ಬಹುತೇಕ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡಿದ್ದಾರೆ. ಐಟಿ ಉದ್ಯೋಗಿಗಳು, ಉದ್ಯಮಿಗಳು ಹಾಗೂ ಹೊಸ ಹೂಡಿಕೆದಾರರು ಡಿಜಿಟಲ್ ಗೋಲ್ಡ್ ಐಟಿಎಫ್ ಗಳಂತಹ ಆಯ್ಕೆಗಳನ್ನು ಬಳಸುತ್ತಿದ್ದಾರೆ. ಆದರೂ ಪಾರಂಪರಿಕವಾಗಿ ಆಭರಣ ರೂಪದಲ್ಲಿ ಚಿನ್ನ ಖರೀದಿಸುವ ಸಂಪ್ರದಾಯ ಬೆಂಗಳೂರಿನಲ್ಲಿ ಇನ್ನೂ ಬಲವಾಗಿದೆ. ಇನ್ನು ಬೆಳ್ಳಿಯ ಬಗ್ಗೆ ತಿಳಿಯುವುದಾದ್ರೆ, ಇದು ಪ್ರತಿ ಗ್ರಾಮಿಗೆ 285 ರೂಪಾಯಿ ಆಗಿದ್ದು, ಪ್ರತಿ ಕಿಲೋಗ್ರಾಮ್ಗೆ 2,85,000 ರೂಪಾಯಿ ಆಗಿದೆ. ಕೈಗಾರಿಕಾ ಬಳಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಸೌರ ಉದ್ಯಮದಲ್ಲಿ ಬೆಳ್ಳಿಯ ಬೇಡಿಕೆ ಇರೋದ್ರಿಂದ ಇದರ ದರದಲ್ಲೂ ಚಲನವಲನ ಕಂಡು ಬರ್ತಿದೆ. ಹೂಡಿಕೆದಾರರು ಚಿನ್ನಕ್ಕಿಂತ ಕಡಿಮೆ ದರದಲ್ಲಿ ಬೆಳ್ಳಿಯನ್ನ ಪರ್ಯಾಯ ಹೂಡಿಕೆಯಾಗಿ ಪರಿಗಣಿಸುತ್ತಿದ್ದಾರೆ. ಚಿನ್ನ ಖರೀದಿಸುವ ಮುನ್ನ ಹಾಲ್ಮಾರ್ಕ್ ಪರಿಶೀಲನೆ ಮಾಡುವುದು ಮುಖ್ಯ. 24 ಕ್ಯಾರೆಟ್ ಚಿನ್ನ ಹೂಡಿಕೆಗಾಗಿ ಉತ್ತಮವಾಗಿದ್ರೂ ಆಭರಣ ತಯಾರಿಕೆಗೆ 22 ಕ್ಯಾರೆಟ್ ಹೆಚ್ಚು ಬಳಸಲಾಗುತ್ತೆ. 18 ಕ್ಯಾರೆಟ್ ಚಿನ್ನ ಫ್ಯಾಷನ್ ಜ್ಯುವೆಲರಿ ವಿಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆ ಚುರುಕಾಗಿ ಮುಂದುವರೆದಿದೆ. ಜಾಗತಿಕ ಹಾಗೂ ದೇಶೀಯ ಅಂಶಗಳ ಪ್ರಭಾವದ ನಡುವೆಯೂ ದರದಲ್ಲಿ ಏರಿಳಿತ ಕಂಡು ಬಂದರೂ ಹೂಡಿಕೆ ಹಾಗೂ ಆಭರಣ ಬಳಕೆ ದೃಷ್ಟಿಯಿಂದ ಚಿನ್ನದ ಬೇಡಿಕೆ ಸ್ಥಿರವಾಗಿಯೇ ಉಳಿದಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಳವಣಿಗೆಗಳನ್ನು ಆಧರಿಸಿ ದರದ ದಿಕ್ಕು ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.